ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕಳೆ ನಿರ್ವಹಣೆ ಪ್ರಯೋಜನೆಯಿಂದ ಸಮಗ್ರ ಕಳೆ ನಿರ್ವಹಣೆ ಅನ್ನೋದನ್ನ ಡೆಬಿಟ್ ಮಾಡಿದೀವಿ ಈ ಸ್ಟಾಲ್ ಮಳಿಗೆಯಲ್ಲಿ. ಫಸ್ಟ್ ಬಂದು ಸ್ಪ್ರೇ ಮ್ಯಾನ್. ನಮ್ಮ ರೈತರು ಸ್ಪ್ರೇ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ತರದ ಕಿಟ್ಟನ್ನು ಬಳಸಲ್ಲ. ಹೆಂಗೆ ಮಾಮೂಲಿ ಬೇರೆ ಇದರಲ್ಲಿ ಹೆಂಗಿರ್ತಾರೆ ಹಂಗೆ ಇದು ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ಅವರು ಉಸಿರಾಡ್ಬೇಕಾರೆಲ್ಲ ಕೆಮಿಕಲ್ದು ಡ್ರಿಫ್ಟ್ ಆಗಿ ಮೂಗೊಳಗಡೆ ಎಲ್ಲ ಹೋದಾಗ ಅವ್ರಿಗೆ ಇದು ಎಂತ ತೊಂದರೆ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸ್ಪ್ರೇ ಕಿಟ್ಟನ್ನ ಬಳಸಬೇಕು ಅಂತ ಹೇಳಿದೀವಿ. ಮತ್ತೆ ಇದರಲ್ಲಿ ಹಿಂದಿನ ಕಾಲದಲ್ಲಿ ರೈತರು ಎಂತ ಕಳೆಯನ್ನ ನಿರ್ವಹಣೆ ಮಾಡೋದಕ್ಕೆ ಯಾವ್ಯಾವ ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತಿದ್ರಿ ಅನ್ನೋದಕ್ಕೆ ಈ ಮಿನೇಚರ್ನ ಇಟ್ಟಿದೀವಿ. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕೆಲವು ಟೈಮಲ್ಲಿ ನಾವು ಸ್ಪಾಟ್ ಅಪ್ಲಿಕೇಶನ್ ಮಾಡ್ಬೇಕಾಗುತ್ತೆ ಕಳೆನಾಶಕಗಳನ್ನ. ಅವಾಗ ಈ ವುಡ್ಡನ್ನ ಇದನ್ನ ಬಳಸ್ಕೊಂಡು ಸ್ಪ್ರೇ ಮಾಡ್ಬೇಕಾದ್ರೆ ನಾಸಲ್ಗೆ ಸ್ಪಾಟ್ ಅಪ್ಲಿಕೇಶನ್ ಮಾಡ್ಬೋದು. ಇದು ಕೈ ಕಳೆಗೆ ತೆಗೆಯುವಂತ ಉಪಕರಣಗಳು. ಇದು ಬಂದು ವೀಡ್ ಸೀಡ್ ಬ್ಯಾಂಕ್ ಅಂತ ಹೇಳಿ ನಾವು ಆಗ್ಲೇ ಹೇಳಿದೀವಿ. ಕಳೆ ನಿರ್ವಹಣೆಯಿಂದ ಏನಂದ್ರೆ ಒಂದು ಸ್ಲೋಗನ್ ಇದೆ ನಮ್ಮ ಕಲೆಯಲ್ಲಿ, ಏನು 1 year ಸೀಡ್ಲಿಂಗ್ ಇಸ್ ಈಕ್ವಲ್ ಟು 7 years ವೀಡಿಂಗ್ ಅಂತ. ನೀವು 1 ವರ್ಷ ಕಳೆನ ಬಿಟ್ಟರೆ ನೀವು 7 ವರ್ಷದವರೆಗೂ ನಿರ್ವಹಣೆ ಮಾಡ್ತಾ ಬರ್ಬೇಕಾಗತ್ತೆ. ಇಲ್ಲಿ ಕಳೆ ಬೀಜಗಳನ್ನ ಇಟ್ಟಿದೀವಿ. ಇದ್ರದ್ದು ಸೂಕ್ಷ್ಮವನ್ನು ತಿಳಿಸೋದಕ್ಕೆ, ಯಾಕಂದ್ರೆ ಒಂದು ಗಿಡದಲ್ಲಿ ನಿಮಗೆ ಸುಮಾರು 5,000 ದಿಂದ 25,000 ಬೀಜಗಳಿರೋದ್ರಿಂದ ನಾವು ಅದ್ರ ಸೂಕ್ಷ್ಮತೆನ ತಿಳಿಸೋದಕ್ಕೆ ವೀಡ್ ಸೀಡ್ ಬ್ಯಾಂಕ್ ಇಟ್ಟಿದೀವಿ. ಮತ್ತೆ ಕೆಲವು ಕಳೆಗಳಲ್ಲಿ ಉಪಯೋಗಗಳು ಸಹ ಇದೆ. ಈಗ ಇಲ್ಲಿರೋದೆಲ್ಲ ಮೇವಾಗಿ ಬೆಳೆಸ್ಬೋದು. ಸಾಮೆ ಹುಲ್ಲಾಗ್ಲಿ, ತಪ್ಪರೆ ಹುಲ್ಲು, ಗಪ್ಸೊಪ್ಪು, ಗಂಡು ಭತ್ತ, ಗಂಡು ರಾಗಿ ಎಲ್ಲ ಇದು ಆಹಾರವಾಗಿ ಬಳಸ್ಬೋದು. ಮತ್ತೆ ಈ ಕಡೆ ಬಂದ್ರೆ ನಾವು ತರಕಾರಿಯಾಗೂ ಸಹ ಕೆಲವು ಕಳೆಗಳನ್ನ ಬಳಸ್ಬೋದು. ಅದರಲ್ಲಿ ಬಂದು ಅಣ್ಣೆ ಸೊಪ್ಪು, ಒಣಗೊನೆ ಸೊಪ್ಪು, ಮತ್ತೆ ಸೊಲನೆ ಮಿಗ್ರಮ್ ಕಾಶಿ ಗಿಡ, ಅದನ್ನ ಮೂಲಂಗಿ, ಕನ್ನೆ ಸೊಪ್ಪು ಅಂತ. ಮತ್ತೆ ಈಗ ನಮ್ಮ ಕೃಷಿ ಮೇಳದ ಏನಂದ್ರೆ ಡಿಜಿಟಲ್ ಕೃಷಿ ಅಂತ ಇದ್ ಮಾಡಿದರೆ, ಹಂಗಾಗಿ ನಾವು ಡ್ರೋನ್ ಬಳಕೆ ಮಾಡಿ ಸಿಂಪಡಣೆ ಮಾಡ್ಬೋದು ಅಂತ ಹೇಳ್ತಿದೀವಿ. ಬಟ್ ನಮ್ಗೆ ಬೇರೆ ಕೀಟನಾಶಕಗಳಿಗೆ ಪರ್ಮಿಷನ್ ಇದೆ ಡ್ರೋನ್ ನ ಯೂಸ್ ಮಾಡ್ಕೊಂಡು ಸಿಂಪಡಣೆ ಮಾಡೋದಕ್ಕೆ. ಬಟ್ ನಮ್ಮ ಕಳೆನಾಶಕದಲ್ಲಿ ಏನಂದ್ರೆ ಒಂದೇ ಕೆಮಿಕಲ್ಗೆ ಸಿಂಪಡಣೆಗೆ ಪರ್ಮಿಷನ್ ಕೊಟ್ಟಿರೋದು, ಅದು ಬಿಸ್ಪಾರಿಬ್ಯಾಕ್ ಸೋಡಿಯಂ ಅಂತ. ಅದು ಪ್ಯಾಡಿಲಿ DSR ಪ್ಯಾಡಿಲಿ ಮಾತ್ರ. ಅಷ್ಟೇ ಸರ್, ಥ್ಯಾಂಕ್ ಯು.